ಬಾಣಂತಿಯರಿಗೆ ಅಡುಗೆ ಮಾಡುವಾಗ ಈ ಒಂದು ಪದಾರ್ಥಗಳನ್ನ ಬಳಸಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅದು ಯಾವ್ದು ಗೊತ್ತಾ? ಒಂದು ಹಸಿ ತೆಂಗಿನಕಾಯಿ, ಅಂದರೆ ತೆಂಗಿನಕಾಯಿ ತುರಿನ ನಾವು ಬಳಸ್ತಿರ್ಲಿಲ್ಲ. ಸೊ ಅದಕ್ಕೆ ರೀಪ್ಲೇಸ್ಮೆಂಟ್ ನಮ್ಮಮ್ಮ ಏನು ಮಾಡ್ತಿದ್ರು ಗೊತ್ತಾ? ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ರು. ಒಣ ಕೊಬ್ಬರಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಮಾಯಿಶ್ಚರೈಸರ್ ಸಿಗುತ್ತೆ, ನಮಗೆ ಒಳ್ಳೆ ಕೊಬ್ಬಿನಾಂಶ ಕೂಡ ಬರುತ್ತೆ. ಒಣ ಕೊಬ್ಬರಿಯಿಂದ ತುಂಬಾ ಉಪಯೋಗ ಇದೆ ಸ್ನೇಹಿತರೆ. ಮತ್ತು ಹಸಿಮೆಣಸಿನ್ಕಾಯಿನ ನಮ್ಮಮ್ಮ ಉಪಯೋಗಿಸ್ತಾನೆ ಇರಲಿಲ್ಲ. ಹಾಗಾದರೆ ಖಾರಕ್ಕೆ ಏನು ಮಾಡಬೇಕಪ್ಪ ಅಂತ ಅಂದರೆ ನೋಡಿ, ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗ್ಬೋದು, ಆ್ಯಸಿಡಿಟಿ ಕೂಡ ಆಗ್ಬೋದು. ಅದಕ್ಕೆ ರೀಪ್ಲೇಸ್ಮೆಂಟಾಗಿ ಒಣಮೆಣಸಿನ್ಕಾಯಿನ ಉಪಯೋಗಿಸ್ಕೋಬೋದು. ಮತ್ತು ಕರಿಮೆಣಸು ಅಂದರೆ ಪೆಪ್ಪರ್ ಅಂತೀವಲ್ವ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಟೊಮ್ಯಾಟೊ ಚಟ್ನಿ ನಮ್ಮ ತಾಯಿ ಕೊಡ್ತಾನೆ ಇರಲಿಲ್ಲ, ಯಾಕಂದರೆ ಶೀತ ಆಗ್ಬೋದು ಅಂತ ಹೇಳಿ. ಅದಕ್ಕೆ ರೀಪ್ಲೇಸ್ಮೆಂಟಾಗಿ ನಮ್ಮ ತಾಯಿ ತೊಂಡೆಕಾಯಿ ಚಟ್ನಿನ ಕೊಡ್ತಾಯಿದ್ರು, ಮತ್ತು ಶುಂಠಿ ಚಟ್ನಿನ ಕೂಡ ಕೊಡ್ತಾಯಿದ್ರು. ಸೊ ಈ ಥರ ನಿಮಗೆ ಬಾಣಂತನ ಸುಖವಾಗಿರಬೇಕು, ನಿಮ್ಮ ಆರೈಕೆ ಚೆನ್ನಾಗಿರಬೇಕು ಅಂತಂದರೆ ನೀವು ನಮ್ಮ ಬಾಣಂತಿ ಬ್ಯಾಸ್ಕೆಟ್ನ ಬೈ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಾ ಸ್ನೇಹಿತರೆ? ಸೊ ಹಾಗಾದರೆ ನಮ್ಮ ವೆಬ್ಸೈಟ್ www.asirimane.com ಇಲ್ಲಿ ವಿಸಿಟ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ನಮ್ಮ ಮನೆಯ ಹೈಜೀನ್ ಪ್ರಾಡಕ್ಟ್ನ ಡೋರ್ ಸ್ಟೆಪ್ ಡೆಲಿವರಿ ಕೂಡ ತಗೊಳ್ಳಿ. ಜೊತೆಗೆ ಇದ್ರ ಬಗ್ಗೆ ವಿಚಾರ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಎ ಸಿರಿಮನೆಯ ಸುಪಸಿರಿ ರಾಕೇಶ್.